السلام عليكم ورحمة الله وبركاته. الصلاة والسلام عليك يا رسول الله، الصلاة والسلام عليك يا حبيب الله، ارحموا من في الأرض يرحمكم الرسول. صدق الله العلي العظيم. ಅಮ್ಮ ಬಾದ್, ಗೌರವಾನ್ವಿತ ಉಸ್ತಾದರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ರಣಹದ್ದಿನ ಕಣ್ಣಿನಂತೆ ಕೆಕ್ಕರಿಸಿ ನೋಡುತ್ತಿರುವಂತಹ ತೀರ್ಪುಗಾರರೇ, SJM ರಾಜ್ಯ ಮಟ್ಟದ ಪ್ರತಿಭಾ ಸಂಗಮದಲ್ಲಿ ಮದರಸದ ಶಿಕ್ಷಣ ಪ್ರಾಮುಖ್ಯತೆಯ ವಿಷಯದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹನು ಅನುಗ್ರಹಿಸಲಿ. ಪ್ರೀತಿಯ ಸ್ನೇಹಿತರೆ, ಇಸ್ಲಾಮಿನ ಶಾಂತಿ ಹಾಗೂ ಸೌಹಾರ್ದತೆ, ಸುಂದರವಾದ ಜೀವನ ಶೈಲಿಯನ್ನು ವಿವರಿಸುವ ಧಾರ್ಮಿಕ ಕೇಂದ್ರವಾಗಿದೆ ಮದರಸ. ಇಹಲೋಕ ಹಾಗೂ ಪಾರತ್ರಿಕ ಲೋಕದಲ್ಲಿ ಯಶಸ್ವಿಯಾಗುವ ಎಲ್ಲ ಸಂದೇಶವನ್ನು ಮದರಸಗಳಲ್ಲಿ ನೀಡಲಾಗುತ್ತದೆ. ಆದರೆ ಖೇದಕರವೇನೆಂದರೆ, ಇತ್ತೀಚಿನ ದಿನದಲ್ಲಿ ಮದರಸದ ಶಿಕ್ಷಣ ಕೇಂದ್ರವನ್ನು ಭಯೋತ್ಪಾದನೆಯ ಕೇಂದ್ರ, ಮದರಸಗಳಲ್ಲಿ ಭಯೋತ್ಪಾದನೆಯನ್ನು ಕಲಿಸಿಕೊಡಲಾಗುತ್ತದೆ ಎಂದು ತಪ್ಪಾಗಿ ಚಿತ್ರೀಕರಿಸಲಾಗುತ್ತದೆ. ಆದರೆ ಅದು ವಾಸ್ತವಕ್ಕೆ ವಿರುದ್ಧವಾಗಿದೆ. ಮದರಸದ ಪಾಠ್ಯ ವ್ಯವಸ್ಥೆಯಲ್ಲಿ 1ರಿಂದ 12ನೇ ತರಗತಿಗಳ ಪಾಠ್ಯ ಪುಸ್ತಕಗಳಿದ್ದು, ಕನ್ನಡ, ಇಂಗ್ಲಿಷ್, ಉರ್ದು, ಅರಬಿ ಮುಂತಾದ 8 ಭಾಷೆಗಳಲ್ಲಿ ಪಾಠ್ಯ ಪುಸ್ತಕ ಲಭ್ಯವಿದೆ. ಇವುಗಳಲ್ಲಿ ಯಾವುದೇ ಒಂದು ಪಾಠ್ಯ ಪುಸ್ತಕದಲ್ಲಿ ಭಯೋತ್ಪಾದನೆಗೆ ಪ್ರಚೋದನೆ ನೀಡುವ, ಉಗ್ರಹಕ್ಕೆ, ಕೋಮುಗೆ ನೀಡುವ ಯಾವುದೇ ಒಂದು ವ್ಯಾಖ್ಯವನ್ನು ಯಾರ ಕೈಯಿಂದ ತೋರಿಸಿಕೊಳ್ಳಲು ಸಾಧ್ಯವಿಲ್ಲ. ಮಾಧ್ಯಮ ಅಕ್ರಮ, ಅನೀತಿ, ಜೂಜು, ಅತ್ಯಾಚಾರ, ಅಸಾಮಾನ್ಯತೆ ವಿರುದ್ಧ ಮದರಸೆಗಳಲ್ಲಿ ಹೇಳಿಕೊಡಲಾಗುತ್ತದೆ. ಓ ಜನರೇ, ಅಕ್ರಮ ವಸದಗಿರಿ, ಅಕ್ರಮ ಎಂಬುದು ನಾಳೆ ಪಾರತ್ರಿಕ ಲೋಕದಲ್ಲಿ ಕಗ್ಗತ್ತಲಾಗಿ ಮಾರ್ಪಾಡುವುದು ಎಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಠೋರವಾದ ಭಾಷೆಯಲ್ಲಿ ನಿಷೇಧಿಸಿದ ಸುಂದರವಾದ ಸಂದೇಶವನ್ನು ಮದರಸೆಗಳಲ್ಲಿ ನೀಡಲಾಗುತ್ತದೆ. ಇರ್ಹಮು ಮನ್ ಫಿಲ್ ಅರ್ದ್ ಇರ್ಹಮುಕುಂ ಮನ್ ಫಿಸ್ ಸಮಾಹ್. ಭೂಲೋಕದ ವಾಸಿಗಳೊಂದಿಗೆ ಕರುಣೆಯಿಂದ ವರ್ತಿಸಿ. ಅದು ಮುಸಲ್ಮಾನರಾಗಲಿ, ಹಿಂದೂ ಆಗಲಿ, ಕ್ರೈಸ್ತ, ಬುದ್ಧ, ಚಿಕ್ಕ ಯಾವುದೇ ಧರ್ಮದವನಾಗಲಿ, ಧರ್ಮ ಇದ್ದವನಾಗಲಿ, ಧರ್ಮ ಇಲ್ಲದವನಾಗಲಿ, ಅವರೆಲ್ಲರಿಗೆ ಕರುಣೆಯಿಂದ ವರ್ತಿಸಿ. ಆಗ ಆಕಾಶ ಅಧಿಪತಿಯಾಗಿರುವಂತಹ ಸರ್ವಶಕ್ತನಾದ ಅಲ್ಲಾಹನು ನಿಮ್ಮ ಮೇಲೆ ಕರುಣೆಯನ್ನು ತೋರುವವನು ಎಂದು ಪ್ರೀತಿಯ ವಾತ್ಸಲ್ಯದ ಸಂದೇಶಗಳು ಮದರಸೆಗಳಲ್ಲಿ ನೀಡಲಾಗುತ್ತದೆ. ಓ ಪ್ರೀತಿಯ ಸ್ನೇಹಿತರೆ, ಸ್ವಾಸ್ಥ್ಯ ಸಮದ ಸೃಷ್ಟಿಯಲ್ಲಿ ಮದರಸದ ಪಾತ್ರ ಬಹಳ ಪ್ರಮುಖವಾಗಿದೆ. ಹಿರಿಯರೊಂದಿಗೆ ಅಗೌರವರೊಂದಿಗೆ ವರ್ತಿಸುವ, ಕ್ರಿಯರೊಂದಿಗೆ ಕ್ರೂರತೆಯನ್ನು ವರ್ತಿಸುವ ನವ ತಲೆಮಾರು ಬೆಳೆದು ಬರುತ್ತಾ ಇದೆ. ಇದಕ್ಕೆ ಕಾರಣವೇನು? ಸರಿಯಾದ ಶಿಕ್ಷಣ ಕೊರತೆ ಇದೆ. ಇವಕ್ಕೆಲ್ಲವೂ ಕಾರಣ, ಮೊನ್ನೆ ಕೇರಳದಲ್ಲಿ 6ನೇ ವಯಸ್ಸಿನ ಪುಟ್ಟ ಬಾಲಕ ತನ್ನ ಕಾರಿಗೆ ತಾಗಿ ನಿಂತುಕೊಂಡ ಎಂಬ ಸಣ್ಣ ಕಾರಣಕ್ಕಾಗಿ ಕಾಲಿನಿಂದ ತುಳಿದಂತಹ ಯುವಕನ ವಿಡಿಯೋ ಸಮಾಜಕ್ಕೆ ತಕ್ಷಣವೇ ಏರಲಾಗುತ್ತದೆ. ಇದಕ್ಕೆ ಕಾರಣವೇನು? ಬಹುಶಃ ಅವನ ಹಿನ್ನೆಲೆಯನ್ನು ನೋಡಿದರೆ ಅವನು ದೊಡ್ಡ ವಿದ್ವಾಂಸನಾಗಿರಬಹುದು, ಆದರೆ ಅವನಲ್ಲಿ ನೈತಿಕ ಪ್ರಜ್ಞೆ ಕೊರತೆ ಇದೆ, ಧಾರ್ಮಿಕ ಶಿಕ್ಷಣದ ಕೊರತೆ ಇದೆ. ಅಪ್ಪ, ಅಮ್ಮ, ಅಣ್ಣ, ತಮ್ಮ, ತಂಗಿ ಹೀಗೆ ಮುಂದುವರಿಯುವಂತಹ ಸಂಬಂಧಿಕರ, ಕುಟುಂಬಿಕರೊಂದಿಗೆ ಸದ್ಗುಣ ಸಂಬಂಧವನ್ನು, ಸಹಕಾರವನ್ನು ಹೊಂದಿರಬೇಕೆಂದು ಮದರಸ ತಿಳಿಸುತ್ತದೆ. ಧೂಮಪಾನ, ಮದ್ಯಪಾನದಿಂದ ದೂರ ಇರಬೇಕೆಂದು ಮದರಸ ತಿಳಿಸುತ್ತದೆ. ಇಷ್ಟು ಹೇಳ್ತಾ ನನ್ನ ಮಾತಿನ ಕೊನೆ. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.